ಎಲ್ಲರಿಗೂ ಶುಭೋದಯ. ಈ ತರಬೇತಿ ವಿಡಿಯೋ ಮೂಲಕ ತಮಗೆ ತರಬೇತಿ ನೀಡುವುದೇನೆಂದರೆ, ಈಗ ಎಲ್ಲರೂ ರಜೆಯಲ್ಲಿ ಇದ್ದೀರಿ. ಓಕೆ, ಸೊ ಎಲ್ಲ ಮಕ್ಕಳಿಗೂ ರಜೆ ಕೂಡ ಕೊಡಲಾಗಿದೆ. ಸೊ ಎಲ್ಲರೂ ರಜೆಗಿನ ಮೊದಲು ಎಲ್ಲರಿಗೂ ನೀವು ಫುಡ್ಡನ್ನು ಕೊಟ್ಟಿರುತ್ತೀರಿ. ಓಕೆ, ಸೊ ಆ ಫುಡ್ ಕೊಟ್ಟಂಥ ಮಾಹಿತಿಯನ್ನು ನೀವು ಹಾಕಲೇಬೇಕು. ಅದು ಯಾವ ರೀತಿ ಹಾಕಬೇಕು ಅನ್ನೋದನ್ನು ತೋರಿಸ್ತೀನಿ ನೋಡಿರಿ. ಸೊ ಇಲ್ಲಿ ಫಸ್ಟ್ ಆಫ್ ಆಲ್ ಓಪನ್ ಮಾಡ್ತೀರಾ ಆ್ಯಪ್ ಓಪನ್ ಮಾಡಿಬಿಟ್ಟು ಇಲ್ಲಿ ಓಪನ್ ಅಂತನ್ರಿ, ಇಲ್ಲಿ ಓಕೆ ಅಂತನ್ರಿ. ಓಕೆನಾ. ಸೊ ಒಮ್ಮೆ ಏನು ಕೇಳ್ತಾ ಗೊತ್ತೇನು ರೀ, ಇದು 3 ಆಪ್ಷನ್ ಬರ್ತಾವೆ. ಐ ಆಮ್ ಆನ್ ಆಫಿಷಿಯಲ್ ಡ್ಯೂಟಿ, ಐ ಆಮ್ ಆನ್ ಲೀವ್, ಐ ಆಮ್ ಆನ್ ಅಡಿಷ್ನಲ್ ಚಾರ್ಜ್ ಅಂತೇಳಿ. ಸೊ ಈಗೇನು ಮಾಡಿರಿ, ಹೆಂಗಿದ್ರು ನೀವು ರಜೆ ಮ್ಯಾಗ ಇರ್ತೀರಿ, ನೀವು ಎಲ್ಲೇ ಇದ್ದರೂ ಕೂಡ ಅಲ್ಲೇ ಕುಂತು ನೀವು ಮಾಹಿತಿಯನ್ನು ಆಗ್ಬೋದು. ಸೊ ಅಲ್ಲಿ ಏನು ಮಾಡಿರಿ, ಕ್ಲಿಕ್ ಮಾಡಿರಿ ಏನಂತ, ಐ ಆಮ್ ಆನ್ ಆಫಿಷಿಯಲ್ ಡ್ಯೂಟಿ ಅಂತ ಕ್ಲಿಕ್ ಮಾಡಿರಿ. ಓಕೆ, ತೋರಿಸ್ತಂದ್ರೆ. ಸೊ ಇಲ್ಲಿ ನೋಡಿರಿ, ಫೋಟೋ ಹೊಡಿಬೇಕಂತಂದರೆ ಇಲ್ಲಿ ಫೋಟೋ ಅಂತೂ ಬೇಡ ಈಗ. ಸೊ ಇಲ್ಲಿ ಫೋಟೋ ಮ್ಯಾಗ ಕ್ಲಿಕ್ ಮಾಡ್ಕೊರಿ. ಫೋಟೋ ಮ್ಯಾಗ ಕ್ಲಿಕ್ ಮಾಡ್ಕೊಂಬಿಟ್ಟು ಇಲ್ಲಿ ಪ್ರೊಸೀಡ್ ಅನ್ನೋ ಬದಲಿನೇ ಇಲ್ಲಿ ಸ್ಕಿಪ್ ಅತ್ತನ್ರಿ, ಬಲಕ್ಕೈತಲ್ಲ ಸ್ಕಿಪ್ ಅನ್ರಿ. ಅವಾಗ ಏನಾಕೈತಿ, ಇಲ್ಲಿ ಅಟೆಂಡೆನ್ಸ್ ಅದು ಓಪನ್ ಆಕೈತಿ, ಮಾರ್ನಿಂಗ್ ಸ್ನ್ಯಾಕ್ಸು ಓಪನ್ ಆಕೈತಿ. ಸೊ ಇಲ್ಲಿ ಮಾರ್ನಿಂಗ್ ಸ್ನ್ಯಾಕ್ಸ ಕ್ಲಿಕ್ ಮಾಡ್ಕೊರಿ. ಅಂದರೆ ನಾವು ಫುಡ್ ಆಲ್ರೆಡಿ ಕೊಟ್ಟಿವಲ್ಲ ಅವರಿಗೆ, ಸೊ ಅದನ್ನು ನಾವಿಲ್ಲಿ ತೋರಿಸ್ಬೇಕಾಕತಿ. ಸೊ ಇಲ್ಲೇನು ಮಾಡಿರಿ, ಮಾರ್ನಿಂಗ್ ಸ್ನ್ಯಾಕ್ಸ್ ಮ್ಯಾಗ ಕ್ಲಿಕ್ ಮಾಡ್ಕೊರಿ. ಅಟೆಂಡೆನ್ಸ್ ಏನು ಬೇಡ. ಸೊ ಇಲ್ಲಿ ಮಾರ್ನಿಂಗ್ ಸ್ನ್ಯಾಕ್ಸ್ ಅಷ್ಟೇ ಕ್ಲಿಕ್ ಮಾಡ್ಕೊರಿ. ಈಗ ಹಜರತಿ ಮೇಲೆ ನಾನು ಕ್ಲಿಕ್ ಮಾಡಲಿಲ್ಲ, ಯಾಕಂದರೆ ಮಾರ್ನಿಂಗ್ ಸ್ನ್ಯಾಕ್ಸ್ ಆಲ್ರೆಡಿ ಅವ್ರಿಗೆ ಫುಡ್ ಹೋಗಿರುತ್ತಲ್ಲ. ಸೊ ಅದನ್ನು ಎಲ್ಲ ಮಕ್ಕಳದ್ದು ನಾನು ಕ್ಲಿಕ್ ಮಾಡಿದೆ, ಸಬ್ಮಿಟ್. ಇದು 3ರಿಂದ 6 ವರ್ಷದ ಅಷ್ಟೇ ರೀ. ಯಾಕಂತಂದರೆ 6ರಿಂದ 3 ವರ್ಷದ್ದು ನೀವು THR ಹಾಕಿರ್ತೀರಿ. ಓಕೆ, ಸೊ ಗರ್ಭಿಣಿದು THR ಹಾಕಿರ್ತೀರಿ ಮತ್ತು ಬಾಣಂತಿದ್ದು THR ಹಾಕಿರ್ತೀರಿ. ಸೊ ಇದು ಬೆಳಗಿನ ತಿಂಡಿ ತಿನಿಸುಗಳಾಯಿತು. ಈಗ ಮಧ್ಯಾಹ್ನದ ಊಟದ ಮಾಹಿತಿ. ಓಕೆನಾ. ಸೊ THR ಅಥವಾ SCM ಅಂತ ಕ್ಲಿಕ್ ಮಾಡ್ಕೊರಿ. ಇಲ್ಲೇನು ಮಾಡಿರಿ, 3ರಿಂದ 6 ವರ್ಷದ ಮಕ್ಕಳ ಮೇಲೆ ಕ್ಲಿಕ್ ಮಾಡ್ಕೊರಿ. ಸೊ ಇಲ್ಲೇನು ಮಾಡೋದ್ರಿ, HCM ಮಾಹಿತಿಯನ್ನು ಕ್ಲಿಕ್ ಮಾಡ್ಕೊಳ್ಳೋದು. ಇಲ್ಲಿ ನೋಡಿರಿ, ಈ ರೀತಿ ಇಲ್ಲೇನು ಮಾಡಿದ್ದೀವಿ, ನಾವು 3ರಿಂದ 6 ವರ್ಷದ ಮಕ್ಕಳದು HCM ಮಾಹಿತಿಯನ್ನು ಹಾಕಿದ್ವಿ. ಸೊ ಇಲ್ಲಿ HCM ಟೈಪ್ ಅಂತ ಐತೆ ನೋಡಿರಿ ಲಾಸ್ಟಿಗೆ ಎಡ್ಕಿನ ಸೈಡ್, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊರಿ. ಇಲ್ಲಿ ಪ್ಯಾಕೆಟ್ಸ್ ಅಂತನ್ರಿ. ಸೊ ಆಲ್ರೆಡಿ ನಾವು ಪ್ಯಾಕೆಟ್ಸ್ ಕೊಟ್ಟಿರ್ತೀವಲ್ಲ, ಅಂದು ಬಿಟ್ಟು ಇಲ್ಲಿ ಸಬ್ಮಿಟ್ ಅನ್ರಿ. ಇಷ್ಟೇ ನೋಡಿರಿ, ಇಷ್ಟು ಮಾಹಿತಿಯನ್ನು ನೀವು ಹಾಕಬೇಕು. ಯಾಕಂದರೆ ಕೇಂದ್ರ ಕಚೇರಿಯಿಂದ ಲೆಟ್ರ್ ಬಂದಿರುತ್ತದೆ. ಸೊ ಅದಕ್ಕೆ ನಾವು ಹಾಕಬೇಕು. ಆಮೇಲೆ ಇನ್ನೊಂದು ನೋಡಿರಿ, ಈಗ ಮನೆ ಭೇಟಿ ಅದೆಲ್ಲ ನಿಮ್ಗೆ ಗೊತ್ತೈತಲ್ಲ, ಅದನ್ನೊಂದು ಹಾಕೋದು ಬರ್ರಿ. ಓಪನ್ ಮಾಡಿದಾಗ ಯಾರು ಮನೆ ಭೇಟಿ ಇದ್ದು ಅಂದ್ರೆ, ಆಮೇಲೆ ಮಕ್ಕಳದು ಎತ್ತರ ತೂಕ ಬಾಕಿ ಇತ್ತಂದ್ರೆ, ಈಗ ಸ್ಯಾಮ್ ಲಿಸ್ಟ್ ಬರ್ತದೆ. ಈಗ ಸ್ಯಾಮ್ ಲಿಸ್ಟ್ ಬರ್ತಂದ್ರೆ ಅದು ನಿಮ್ಗೆ ಕಳಿಸಿರ್ತೀವಿ, ಅದನ್ನು ನೀವು ಹಾಕಬೇಕು. ಸೊ ಈಗ ಇನ್ನೊಂದು ಇಂಪಾರ್ಟೆಂಟ್ ಹೇಳ್ತೀನಿ ನೋಡಿರಿ, ಇವತ್ತು 3ನೇ ಶುಕ್ರವಾರ ಐತಿ. ಸೊ ಅದನ್ನು ಇವೆಂಟ್ ಹಾಕಬೇಕಲ್ಲ ನಾವು, ಸಮುದಾಯ ಆಧಾರಿತ ಚಟುವಟಿಕೆ. ಅದನ್ನು 3 ಆಪ್ಷನ್ಗೆ ಹೋಗ್ರಿ. ಇಲ್ಲೇನೈತಿ ಇವೆಂಟ್ಸ್ ಅಂತ ಬರ್ತೈತಿ. ಕನ್ನಡ ಆಯ್ತಂದ್ರೆ ಏನಾಗತ್ತಲ್ಲಿ ಸಮುದಾಯ ಆಧಾರಿತ ಚಟುವಟಿಕೆ ಅಂತ ಬರುತ್ತೆ, ಅಥವಾ ಕಾರ್ಯಕ್ರಮಗಳು ಅಂತ ಬರುತ್ತೆ. ಇಲ್ಲಿ ಕಾರ್ಯಕ್ರಮಗಳು ಕ್ಲಿಕ್ ಮಾಡಿದ ಮ್ಯಾಗ CB ಅಂತ ಇರುತ್ತೆ, ಸಮುದಾಯ ಆಧಾರಿತ ಚಟುವಟಿಕೆ. ಇದ್ರ ಮ್ಯಾಗ ಕ್ಲಿಕ್ ಮಾಡಿರಿ. ಇಲ್ಲಿ ಇದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಡೇಟ್ ಮೇಲೆ ಕ್ಲಿಕ್ ಮಾಡ್ಕೊರಿ. ಇವತ್ತಿನ ಡೇಟ್ 1, 2, 3 3ನೇ ಶುಕ್ರವಾರ ಇವತ್ತು. ಸೊ ಹೋದ ಸಲ ಏನು ಮಾಡಿದ್ವಿ, 1ನೇ ಶುಕ್ರವಾರ 1ನೇದು ಹಾಕಿದ್ವಿ. ಈಗ 2ನೇದು ಹಾಕೋದು, ಅನ್ನಪ್ರಾಶನ ದಿನ ಹಾಕಿಬಿಟ್ಟು ಸಬ್ಮಿಟ್ ಅನ್ರಿ. ಇದು ಆಯಿತು. ಆಮೇಲೆ ಇದ್ರ ಜೊತೆಗೆ ಕಡ್ಡಾಯವಾಗಿ ನಾವು VHSND ಹಾಕಿದ್ವಿ ಅಂದ್ರೆ ಅಷ್ಟೇ ನಿಮ್ಗೆ ಅದು ವ್ಯಾಲಿಡ್ ಆಗುತ್ತೆ. ಸೊ VHSNDನೂ ಯಾವ ರೀತಿ ಹಾಕ್ಬೇಕು ಅನ್ನೋದನ್ನು ತೋರಿಸ್ತೀನಿ ನೋಡಿರಿ. VHSND ಮ್ಯಾಗ ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿ ಬರುತ್ತೆ, ನೀಲಿ ಪಟ್ಟಿ ಬರುತ್ತೆ. ಅದನ್ನು ಆ್ಯಡ್ ಅಂತನ್ರಿ. ಇಲ್ಲಿ ಯಾರ್ಯಾರು ಬಂದಿರ್ತಾರಲ್ಲ ಅದ್ರ ಮ್ಯಾಗ ಕ್ಲಿಕ್ ಮಾಡ್ಕೊರಿ. ಓಕೆನಾ. ನೆಕ್ಸ್ಟ್ ನಿಮ್ಮಲ್ಲಿ ಪ್ರೆಗ್ನೆಂಟ್ ವುಮನ್ ಎಷ್ಟು ಅದಾವು, ಲ್ಯಾಕ್ಟೇಟಿಂಗ್ ಮದರ್ ಚಿಲ್ಡ್ರನ್ಸ್ ಎಷ್ಟು ಅದಾವು, ಅವೆಲ್ಲ ಹಾಕಬೇಕು. ಎಲ್ಲನೂ ಅಲ್ಲಿ ಜನಸಂಖ್ಯೆ ಇರ್ತೈತಿ, ತೋರಿಸ್ರಿ ಅಷ್ಟೇ ಜಸ್ಟ್. ನೆಕ್ಸ್ಟ್ ಅನ್ರಿ. ಇಲ್ಲಿ ನೋಡಿರಿ, ನಾನು ಇಲ್ಲಿ ಡೇಟಾ ತೊಗೊಂಡಿಲ್ಲ, ನಾನು ಇಲ್ಲಿ ಡೇಟ್ ತೊಗೋಬೇಕು. ಸೊ ಇದನ್ನು ಡೇಟಾ ನಿನ್ನೆ ಡೇಟ್ ತೊಗೋತೀನಿ, ಅಥವಾ 3ನೇ ಶನಿವಾರ ತೊಗೋತೀನಿ. ಓಕೆನಾ. ಸೊ ಡೆಮೋ ಸಲುವಾಗಿ ತೋರಿಸ್ತಾ ಇದ್ದೀನಿ. ನೆಕ್ಸ್ಟ್ ವ್ಯಾಕ್ಸಿನೇಷನ್ ಬರುತ್ತೆ. ವ್ಯಾಕ್ಸಿನೇಷನಲ್ಲಿ ನೋಡಿರಿ, ಪ್ರೆಗ್ನೆಂಟ್ ವುಮನ್ಗೆ ಎಷ್ಟು ಕೊಟ್ರಿ ವ್ಯಾಕ್ಸಿನೇಷನ್, ಎಷ್ಟು ಅದರಲ್ಲ ಸಂಖ್ಯೆ ಅದನ್ನು ಹಾಕ್ರಿ. ನೆಕ್ಸ್ಟ್ ಸಪ್ಲಿಮೆಂಟ್ ಅಂತ ಬರುತ್ತೆ. ಸಪ್ಲಿಮೆಂಟಲ್ಲಿ ಇವೇ IFA ಟ್ಯಾಬ್ಲೆಟ, ವಿಟಮಿನ್ ಟ್ಯಾಬ್ಲೆಟ, ಕ್ಯಾಲ್ಸಿಯಮ್, ಅಲ್ಬೆಂಡೋಸೋಲ, ಅವೆಲ್ಲ ಬರ್ತಾವೆ. ಯಾವ್ಯಾವ ಕೊಟ್ಟಿರ್ತಿರಲ್ಲ ಅವಟ್ಟು ಹಾಕ್ರಿ. ಜಸ್ಟ್ ಡೆಮೋ ಸಲುವಾಗಿ ನಾನು ಸ್ವಲ್ಪ ಕ್ಲಿಕ್ ಮಾಡೀನಿ. ಸೊ ಸಂಖ್ಯೆ ಹಾಕ್ರಿ, ಎಷ್ಟು ಮಂದಿಗೆ ಕೊಟ್ಟಿರುತ್ತೆ. ಟೆಸ್ಟಿಂಗ್ ಯಾರಿಗೆ ಮಾಡಿಸಿರ್ತಾರೆ, HB, ಬ್ಲಡ್ ಶುಗರ್ ಲೆವೆಲ್ ಎಷ್ಟು ಮಂದಿ ಮಾಡಿಸಿರ್ತಾರಲ್ಲ ಅದನ್ನ ಹಾಕ್ರಿ. ನೆಕ್ಸ್ಟ್ ಗ್ರೋತ್ ಮಾನಿಟ್ರಿಂಗ್ ಅಂತೂ ಹಾಕಿರ್ತಿರಲ್ಲ. ಸೊ ಪ್ರೆಗ್ನೆಂಟ್ ವುಮನ್ದು ಇದು ಐತಲ್ಲ, ಗೆಸ್ಟೇಷನಲ್ ವೇಟ್ ಗೇನ್ ಅಂತೇಳಿ, ಗರ್ಭಾವಸ್ಥೆ ತೂಕ ಹೆಚ್ಚಳ. ಸೊ ಅದನ್ನು ಅಲ್ಲಿನ ಪ್ರೆಗ್ನೆಂಟ್ ವುಮನ್ದು ಹಾಕಬೇಕು ಮತ್ತು ಮಕ್ಕಳದ್ದು ಹಾಕಬೇಕು. ಅಡಲ್ಸೆಂಟ್ ಗರ್ಲ್ಸ್ ಬಿಟ್ಬಿಡ್ರಿ, ಅಡಲ್ಸೆಂಟ್ ಗರ್ಲ್ಸ 0 ತೋರಿಸ್ರಿ. ನೆಕ್ಸ್ಟ್ ಕೌನ್ಸಿಲಿಂಗ್ ಸರ್ವಿಸ್ ಅಂತ ಇರ್ತೈತಿ.
ಸೊ ಇದ್ರ ಭಾಳಷ್ಟು ಸರ್ವಿಸ್ ಅದಾವೆ. ಅಂದರೆ ಕೌನ್ಸ್ಲಿಂಗ್ ಅಂದರೆ ಸಮಾಲೋಚನೆ ಏನೇನು ಮಾಡಿರ್ತೀರಿ, ಬಂದಿರ್ತಾರಲ್ಲ ನಿಮ್ಮ ಕಡೆ ಫಲಾನುಭವಿಗಳು. ಸೊ ಅವರಿಗೆ ಈ ರೀತಿ ಸರ್ವಿಸಸ್ ಅದಾವೆ ENC ಬಗ್ಗೆ. ಸೊ ಯಾವ್ಯಾವ ಇರ್ತಾವೋ ಅದನ್ನ ಕ್ಲಿಕ್ ಮಾಡ್ಕೊರಿ. ಓಕೆ, ಒಂದೊಂದು ಬಿಡ್ರಿ ನಡೀತೈತಿ. ನೆಕ್ಸ್ಟ್ THR ಡಿಸ್ಟ್ರಿಬ್ಯೂಷನ್. ಸೊ ಆಲ್ರೆಡಿ ನೀವು THR ಹಾಕಿರ್ತೀರಿ, ಸೊ ಅದನ್ನು ಆ ಮಾಹಿತಿನ ಹಾಕಿರಿ. ಇಷ್ಟೆಲ್ಲ ಹಾಕ್ಬಿಟ್ಟು ಪ್ರೊಸೀಡ್ ಅಂತನ್ರಿ. ನೆಕ್ಸ್ಟ್ ಸಬ್ಮಿಟ್ ಅನ್ರಿ. ಮುಗೀತು ನೋಡಿರಿ. ಓಕೆ, ಸೊ ಎಲ್ಲರೂ ಹಾಲಿಡೇಸ್ಗಳನ್ನು ಸುರಕ್ಷಿತವಾಗಿ ಎಂಜಾಯ್ ಮಾಡಿರಿ. ಅದ್ರ ಜೊತೆಗೆ ಏನಿತ್ತಲ್ಲ ಈ ಮಾಹಿತಿಯನ್ನು ಹಾಕಿರಿ. ಎಲ್ಲರಿಗೂ ಶುಭ ದಿನ ಹಾಗೂ ಶುಭ ಹಾಲಿಡೇಸ್. ಥ್ಯಾಂಕ್ ಯು, ಧನ್ಯವಾದಗಳು.